ಸಿಗೋ ಸಮಸ್ಯೆ ಕೆಲವರಿಗೆ ಈ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ, ಏನ್ ಹೇಳ್ತೀರಾ ಈ ಸಮಸ್ಯೆ ಬಗ್ಗೆ? ಯಾವ ಕಾರಣಕ್ಕೆ ಆಗುತ್ತೆ, ಏನ್ ಕತೆ? ಇದು ಏನು ಕಾರಣಕ್ಕೆ ಆಗುತ್ತೆ ಅನ್ನೋ ಮೂಲ ರೀಸನ್ ಇಲ್ಲ, ಬಟ್ ಮೆಲನಿನ್ ಅನ್ನೋ ಒಂದು ಪಿಗ್ಮೆಂಟೇಷನ್ ಇರುತ್ತೆ, ಒಂದು ಸ್ಕಿನ್ ಬಣ್ಣ ತರುವಂಥ ಒಂದು ಅಂಶ ನನ್ನ ಬಾಡಿ ಒಳಗಡೆ. ಅದೊಂದು ಆ ಅಂಶ ಏನಾಗುತ್ತೆ ಬಾಡಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲ ಅದೊಂದು ನೆಗೆಟಿವ್ ಸೆಲ್ಸ್ ಅಂತ ಕರೀತಾರೆ, ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದೊಂದೇ ಕಾರಣಕ್ಕೆ ಕಾಣಿಸ್ಕೊಳ್ಳಿ. ನಿಮಗೆಲ್ಲ ನ್ಯೂಟ್ರಲ್ ಸ್ಕಿನ್ ಇರುತ್ತೆ, ಒಬ್ರಿಗೆ ಡಾರ್ಕ್ ಸ್ಕಿನ್ ಇರುತ್ತೆ, ಒಬ್ರಿಗೆ ವೈಟ್ ಸ್ಕಿನ್ ಇರುತ್ತೆ. ಅದೇ ಥರ ನಮಗೊಂದು ವೇರಿಯಬಲ್ ಸ್ಕಿನ್, ವೇರಿಯಬಲ್ ಪಿಗ್ಮೆಂಟೇಷನ್ಸ್ ಇರುತ್ತೆ. ಆ ಕಾರಣಕ್ಕಾಗುತ್ತೆ. ಇದು ಕಾಯಿಲೆ ಅಲ್ಲ, ಡಿಸೀಸ್ ಅಲ್ಲ, ಇಟ್ಸ್ ಜಸ್ಟ್ ಎನ್ ಡಿಸಾರ್ಡರ್, ಇಸ್ ಕೈಂಡ್ ಆಫ್ ಅ ಸ್ಕಿನ್ ಕಂಡೀಷನ್ ಅಷ್ಟೇ. ಇದು ಏನಾಗುತ್ತೆ, ಪಾಪ ಎಷ್ಟೊಂದು ಜನಕ್ಕೆ ಸೂಪರ್ಸ್ಟಿಷಿಯಸ್ ಬಿಲೀವ್ ಇದೆ, ಮೂಢನಂಬಿಕೆ ಇದೆ, ಪ್ಲಸ್ ಎಜುಕೇಷನ್ ಇಲ್ಲ. ನಾಲೆಜ್ ಇಸ್ ಡಿಫ್ರೆಂಟ್ ದೆನ್ ಎಜುಕೇಷನ್. ಅವರಿಗೆ ಇದಿದೆ ಇದು ಅಂತ ಗೊತ್ತು, ಬಟ್ ಇದೇನಕ್ಕೆ ಎಂತ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಬಹುಶಃ ಇವತ್ತವರೆಗೂ ಇವಾಗ ನಾವೆಲ್ಲ 80s ಕಿಡ್ಸ್, ನಾವೆಲ್ಲ ಬೆಳ್ಕೊ ಬರಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈ ಥರ ವೇದಿಕೆಗಳಿರಲಿಲ್ಲ ನಮಗೆ. ಆವಾಗೆಲ್ಲ ನಮ್ಮ ತಂದೆ ತಾಯಿ ಇದ್ರ ಬಗ್ಗೆ ತಿಳ್ಕೊಬೇಕು, ಕಲ್ತ್ಕೋಬೇಕಂದ್ರೆ ಅವ್ರಿಗೆ ಆಪರ್ಚುನಿಟಿನೇ ಇಲ್ಲ. ಅವ್ರ ಪಾಪ ಅರ್ಧಕ್ಕರ್ಧ ನನ್ನ ಬೆಳವಣಿಗೆನಲ್ಲಿ ಎಷ್ಟೋ ವರ್ಷಗಳು ಮುಜುಗರದಲ್ಲೇ ಇದ್ಬಿಟ್ರು ಅವರು. ನನ್ನ ಮಗನಿಗೆ ಹಿಂಗಾಗಿದೆ ಅಂದ್ಬಿಟ್ಟು ನನಗೆ ಸ್ವೆಟ್ರ್ ಹಾಕ್ಬಿಟ್ಟು ಕಳಿಸ್ತಾರೋ ಹೊರತರು, ಯಾಕೆಂದರೆ ನನಗೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು. ಯಾರು ನನಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ತಾಯಿಗೆ ಬೇಜಾರಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನನಗೊಂದು 20 ವರ್ಷ ಆಗಿತ್ತು. ಇದ್ಯಾಕೆ ನಮ್ಮಮ್ಮ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವ್ರ ನೋವು ನಾನು ದೊಡ್ಡವನಾದಾಗಲೇ ನಮಗೆ ಗೊತ್ತಾಗಿದ್ದು. ಸೊ ಇದು ಭಾಳ ಕಷ್ಟ, ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಇವಾಗ ನಾನು ಎಲ್ಲ ಕಡೆ ಹೇಳಿದ್ದೀನಿ, ಬರೀ ಇದು ಅಂತಲ್ಲ, ನಿಮಗೆ ಒಂದು ಕಣ್ಣಿನಲ್ಲೇನೋ ತೊಂದರೆ, ಸ್ಕ್ವಿಂಟೈಸ್ ಇರುತ್ತೆ, ಫಂಬ್ಲಿಂಗ್ ಇರುತ್ತೆ, ತೊದಲ್ಕೆ ಇರುತ್ತೆ, ಬಾಲ್ಡ್ ಹೇರ್ಸ್ ಇರ್ತವೆ, ಈ ಥರದ್ದೆಲ್ಲ ಎಷ್ಟೊಂದು ಸಪ್ರೆಷನ್ಸ್ ಕ್ರಿಯೇಟ್ ಮಾಡುವಂಥ ಅಂಶಗಳಿರುತ್ತೆ. ಇದನ್ನು ನಮ್ಮ ಸಮಾಜ ಇನ್ನೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅದನ್ನು ಬಿಡ ಅವ್ನು ಕೂದಲಿಲ್ಲ, ಬಿಡ ಅವ್ನು ದಪ್ಪಗಿದ್ದಾನೆ, ಬಿಡ ಅವ್ನು ತೊದಲ್ತಾನೆ ಅಂತ. ಬಟ್ ಕೆಲವೊಂದು ವಿಷಯಗಳನ್ನ NGO ಬಂದು ಇನ್ನೊಂದು ಬಂದು ಭಾಳ ಸೆನ್ಸಿಟಿವ್ ಆಗಿ ತೊಗೊಬಿಟ್ಟು ಡಿಪ್ರೆಷನ್ ಇದೆಯಾ ಬನ್ನಿ ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇದನ್ನು ನಾವು ಏನು ಮಾಡಿಬಿಟ್ಟಿದ್ದೀವಿ, ಈಸಿ ಟು ಗೋ ಅಂದ್ಕೊಬಿಟ್ಟಿದ್ದೀವಿ, ಗ್ರಾಂಟೆಡ್ ಆಗಿ ತೊಗೊಂಡಿದ್ದೀವಿ ಪಾಯಿಂಟ್ಸ್. ಬಟ್ ಇಲ್ಲ, ಆನೆಸ್ಟ್ಲಿ ಈ ಥರ ಸಮಸ್ಯೆ ಇರೋಂಥ ಎಷ್ಟೊಂದು ಜನಗಳು ಮನಸ್ಸಲ್ಲೇ ತುಂಬ ಕೊರಗ್ತಾ ಇರ್ತಾರೆ. ಪರ್ಸ್ನಲ್ ಲೈಫಿಂದ ಇರ್ಬೋದು, ಲವ್ ಲೈಫಿಂದ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಅದು ಮುಗಿಯಲಾರ್ದ ಕತೆ ಅವ್ರಿಗೆ ಅದು. ಸೊ ಅಷ್ಟು ಜನಗಳಿಗೂ ನಾನು ಒಂದೇ ಸಂದೇಶ ಇದು ಅಂತ ಹೇಳಿದ್ವಿ ಫಿಲ್ಮಿಂದ, ನಾನು ಮಾಡಿದ್ದೀನಿ, ನೀವು ನನಗಿಂತ ಚೆನ್ನಾಗಿ ಮಾಡ್ಬೋದು. ದಟ್ಸ್ ಆಲ್ ಐ ವಾಂಟೆಡ್ ಟು ಫೋಕಸ್ ಫ್ರಮ್ ದಿಸ್ ಸಿನಿಮಾ ಆಲ್ಸೋ. ನಾನು ಇನ್ಸ್ಪಿರೇಷನ್ ಆಗಬೇಕು ಅಂತಲ್ಲ, ನಿಮಗೆ ನೀವೇ ಇನ್ಸ್ಪಿರೇಷನ್. ಇವಾಗ ನನಗೆ ಸಿನಿಮಾ ಮಾಡಬೇಕು ಅನ್ನೋದು ಅದು ಕರ್ಕೊಬಂತು, ನಾನು ಸಿನಿಮಾ ಮಾಡಿದೆ. ಇವರು ಡ್ಯಾನ್ಸ್ ಮಾಡಬೇಕು ಅಂತಿದ್ದೆ, ದಯವಿಟ್ಟು ನೀವು ಡ್ಯಾನ್ಸ್ ಮಾಡಿ. ನಿಮಗೆ ಬೆರಳಿಲ್ಲ ಅಂದರೂ ಡ್ಯಾನ್ಸ್ ಮಾಡಿ, ಕೂದಲಿಲ್ಲ ಅಂದರೂ ಡ್ಯಾನ್ಸ್ ಮಾಡಿ. ಯು ಕ್ಯಾನ್ ಬಿ ಎ ಗ್ರೇಟ್ ಡ್ಯಾನ್ಸರ್ಸ್. ಇವಾಗ ನಿಮಗೆ ಕುಕ್ಕಿಂಗ್ ಮಾಡಬೇಕು ಆಸೆ ಇದೆಯಾ, ಅದನ್ನು ಮಾಡಿ. ಸೊ ನಿಮ್ಮಲ್ಲಿರೋವಂಥ ನಿಮ್ಮತನನ ನೀವು ಹುಡ್ಕೋಬೇಕು ಅನ್ನೋದು ಈ ಸಿನಿಮಾ ಮೂಲಕ ನಾನೊಂದು ಎಕ್ಸಾಂಪಲ್ನ, ಒಂದು ಉದಾಹರಣೆನ ಸೆಟ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು.